ಅದೆಲ್ಲ ನಮ್ಮದು ಹಾಳಾಗೋಯ್ತು. ನಮ್ಮ ಒತ್ತಾಯ ಏನು ಅಂದರೆ ಹೊರಗಡೆ ಏನು ರೇಟಿಗೆ ಕೊಡ್ತಾರೋ ಅದನ್ನ ಅನಾಲಿಸಿಸ್ ಮಾಡಿ ಕೊಡಲಿ ಸರ್. ಈಗ ಬೇರೆ ಕೊಡ್ತಾವ್ರೆ ಅಂದರೆ ಅವ್ರು ಲಾಸ್ ಮಾಡ್ಕೊಂಡು ಕೊಡ್ತಾರೆ, ಅದಕ್ಕೆ ಸಾಧ್ಯ ಇಲ್ವಲ್ಲ. ಎಲ್ಲ ಕ್ರಷರಲ್ಲೂ ರೇಟ್ ಬೇರೆ ಇದೆ. ಆಲ್ ಮೆಟೀರಿಯಲ್ಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ನಮಗೇನಪ್ಪ ಅಂದರೆ 100% GST ಅಂತಾರೆ. ಕೇಳಿದ್ರೆ ಬೇರೆ ಕಾರಣ ಹೇಳ್ತಾರೆ. ಕಾಯಿಗೆ ಹೊಡೆದಿದ್ದ ಮೆಟೀರಿಯಲ್ಲು ಮೋಲ್ಡಿಗೆ ಬೇರೆ ರೇಟ್ಗಳು ವ್ಯತ್ಯಾಸ ಆಗಿರೋದ್ರಿಂದ ಯಾರು ರೈತರುಗಳಲ್ಲಿ ಪಾರ್ಟಿಗಳು ಯಾರು ಸ್ಪಂದಿಸ್ತಾ ಇಲ್ಲ. ಏನಕ್ಕೆ ಈ ಥರ ರೇಟ್ ಬೇರೆ ಇದೆ ಅಂತ ಕೇಳಿದಕ್ಕೆ ಅದನ್ನ ಓನರ್ ಡಿಸೈಡ್ ಮಾಡ್ತಾರೆ, ಓನರ್ ಹತ್ರ ಮಾತಾಡಿ ಅಂತಾರೆ. ಬೇರೆ ಕಡೆಗೆ 480 ಕೊಡ್ತಿದ್ದಾರೆ ಅಂತ ನಮ್ಮ ಮಾಲೀಕರುಗಳೆಲ್ಲ ಹೇಳ್ತಿದ್ದಾರೆ, ದವಸಪೇಟೆ ಎಲ್ಲ. ನಮಗೂ ಅಷ್ಟು ಕೊಡಲಿ. ಕ್ರಷರ್ ಮಾಲೀಕರಿಂದ ಲಾರಿ ಮಾಲೀಕರಿಗೆ ಸಂಕಷ್ಟ. ಕ್ರಷರ್ಗಳಲ್ಲಿ ದಿಢೀರ್ ಬೆಲೆ ಏರಿಕೆ ಮಾಡಿದ ಮಾಲೀಕರು. ದಂಡವನ್ನ ಪರೋಕ್ಷವಾಗಿ ಲಾರಿ ಮಾಲೀಕರಿಂದ ವಸೂಲಿ. ಕ್ರಷರ್ ಮಾಲೀಕರ ವಿರುದ್ಧ ಲಾರಿ ಮಾಲೀಕರ ಪ್ರತಿಭಟನೆ, ಆಕ್ರೋಶದ ಕಿಚ್ಚು. ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ತುಮಕೂರು ಜಿಲ್ಲೆಯಲ್ಲಿ. ಹೌದು, ತುಮಕೂರು ಜಿಲ್ಲೆಯಲ್ಲಿರುವ ಕ್ರಷರ್ಗಳು ದಿಢೀರ್ ಬೆಲೆ ಏರಿಕೆ ಮಾಡಿರುವುದು ಈ ಆಕ್ರೋಶಕ್ಕೆ ಕಾರಣವಾಗಿದೆ. ಜಲ್ಲಿ ಕಲ್ಲುಗಳನ್ನ ಸಾಗಾಟದ ಬೆಲೆಯನ್ನ ಹೆಚ್ಚಿಗೆ ಮಾಡಲಾಗಿದ್ದು ಲಾರಿ ಮಾಲೀಕರನ್ನ ಕಂಗಾಲಾಗುವಂತೆ ಮಾಡ್ತಿದೆ. ಹೀಗಾಗಿ ಇಂದು ನೂರಾರು ಮಂದಿ ಲಾರಿ ಹಾಗೂ ಟ್ರ್ಯಾಕ್ಟರ್ ಮಾಲೀಕರು ಜಿಲ್ಲೆಯಲ್ಲಿರುವ ಎಲ್ಲಾ ಕ್ರಷರ್ಗಳಿಗೂ ಮನವಿ ಪತ್ರ ಸಲ್ಲಿಸಿ ದರವನ್ನ ಇಳಿಕೆ ಮಾಡುವಂತೆ ಕೇಳಿಕೊಂಡಿದ್ದಾರೆ. ಹೌದು, ತುಮಕೂರಿನ ಕ್ರಷರ್ಗಳಿಗೆ ಸಂಬಂಧಿಸಿದ ಇಲಾಖೆಗಳಿಂದ ದಂಡವನ್ನ ವಿಧಿಸಲಾಗಿದೆ. ಆ ದಂಡವನ್ನ ಕ್ರಷರ್ಗಳ ಮಾಲೀಕರು ಲಾರಿ ಮಾಲೀಕರ ಮೂಲಕ ವಸೂಲಿ ಮಾಡಲು ಮುಂದಾಗಿದ್ದಾರೆ. ಜಲ್ಲಿ ಮೇಲೆ ಟನ್ಗೆ ಇಷ್ಟು ಎಂಬಂತೆ ಹೆಚ್ಚು ದರವನ್ನ ಫಿಕ್ಸ್ ಮಾಡಿದ್ದು ಲಾರಿ ಮಾಲೀಕರು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡ್ತಿದೆ. ತುಮಕೂರು ಜಿಲ್ಲೆಯ ಹಲವು ಕ್ರಷರ್ಗಳಲ್ಲಿ ಏಕಾಏಕಿ ಜಲ್ಲಿ ಹಾಗೂ ಉತ್ಪನ್ನಗಳ ಬೆಲೆ ಹೆಚ್ಚಳ ಮಾಡಲಾಗಿದೆ ಎಂದು ಲಾರಿ ಮಾಲೀಕರು ಆರೋಪಿಸಿದ್ದಾರೆ. 40 mm ಜಲ್ಲಿ, 20 mm ಜಲ್ಲಿ, 12 mm ಜಲ್ಲಿ, 6 mm ಜಲ್ಲಿ, ಎಂ ಸ್ಯಾಂಡ್, ಪಿ ಸ್ಯಾಂಡ್, ಸ್ಟೋನ್ ಡಸ್ಟ್ ಹಾಗೂ JCB ಸೇರಿದಂತೆ ಬಹುತೇಕ ಎಲ್ಲ ಮೆಟೀರಿಯಲ್ಗಳ ಮೇಲೂ ಪ್ರತಿ ಟನ್ಗೆ ಸುಮಾರು 150 ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಎಂದು ಲಾರಿ ಮಾಲೀಕರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಸರ್, ದೇವರಾಜು ಅಂತ ಮಾತಾಡ್ತಿರೋದು. ನಾವು ಲಾರಿ ಮತ್ತು ಟ್ರ್ಯಾಕ್ಟ್ರು ಓನರ್ಸು ಮತ್ತು ಡ್ರೈವರ್ಸು ಇವತ್ತು ಎಲ್ಲ ಕ್ರಷರ್ಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ. ನಮ್ಮ ಮನವಿ ಏನಪ್ಪ ಅಂದರೆ, ಈ ನಡುವೆ ತುಂಬ ಒಂದು ಟನ್ಗಳಿಗೆಲ್ಲ 100 ರೂಪಾಯಿ 200 ರೂಪಾಯಿ ಈ ಥರ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಕೇಳಿದ್ರೆ ಬೇರೆ ಕಾರಣ ಹೇಳ್ತಾರೆ. DMG ಫೈನ್ ಹಾಕಿದ್ದಾರೆ, ಮತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಆ ಥರ ಹೇಳ್ತಿದ್ದಾರೆ. ಆಮೇಲೆ ನಮಗೇನಪ್ಪ ಅಂದರೆ 100% GST ಅಂತಾರೆ. ಅವ್ರದ್ದೇ ಲಾರಿಲೆಲ್ಲ ಕಡಿಮೆಗೆ ಬಿಡ್ತಿರ್ತಾರೆ, ಬೇರೆ ಸ್ಪಾಟಲ್ಲೆಲ್ಲ ಅವ್ರು ಕಡಿಮೆಗೆ ಬಿಡ್ತಾರೆ. ನಮ್ಮ ಮನವಿ ಏನು ಅಂದರೆ, ನಮ್ಗೆ ಆದಷ್ಟು ಕಡಿಮೆ ಮಾಡಿಕೊಡ್ಬೇಕು. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋದಿರ್ತೈತೆ. ಇದು ಏನಕ್ಕೆ ಜಾಸ್ತಿ ಆಗಿದೆ ಅಂದರೆ, ಅವ್ರು ಹೇಳೋ ಪ್ರಕಾರ DMG ಅವರು ಫೈನ್ ಹಾಕಿದ್ದಾರೆ ಅವ್ರಿಗೆ. ಅದನ್ನು ನಮ್ಮ ಹತ್ರ ರಿಕವರ್ ಮಾಡ್ಕೋಬೇಕು. ಒಂದು ಈಗಿನ ಫೈನ್ ಅಲ್ಲ ಅದು, ಅವ್ರು ಮಾಡಿರೋ ತಪ್ಪಿಗೆ ಇವಾಗ ಏನು ಅವ್ರು ಮಾಡಿರೋ ತಪ್ಪಿದೆ ಅದನ್ನು ನಮ್ಮ ಮೇಲೆ ಹಾಕ್ತಿದ್ದಾರೆ. ದಯಮಾಡಿ ಅದನ್ನು ಕಂಟ್ರೋಲ್ ಮಾಡಿ. ಬೆಲೆ ಜಾಸ್ತಿ ಮಾಡಿದ್ದಾರೆ ನಮಗೆ ಎಮ್ ಸ್ಯಾಂಡು, ಜಲ್ಲಿ, ಆಲ್ ಮೆಟೀರಿಯಲ್ಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಪರ್ಮಿಟ್ ಜಾಸ್ತಿ ಮಾಡಿದ್ದಾರೆ, GST ಜಾಸ್ತಿ ಮಾಡಿದ್ದಾರೆ. ಮತ್ತು ಫೋನ್ಪೇ ಮಾಡಿದ್ರೆ GST ಜಾಸ್ತಿ 5%, ಕ್ಯಾಶ್ ಕೊಟ್ಟರೆ GST ಕಡಿಮೆ, ಆ ಥರ ಎಲ್ಲ ತೊಗೊತಿದ್ರು. ಮತ್ತು ಎಲ್ಲ ಕ್ರಷರಲ್ಲೂ ರೇಟ್ ಬೇರೆ ಇದೆ. ಏನಕ್ಕೆ ಈ ಥರ ರೇಟ್ ಬೇರೆ ಇದೆ ಅಂತ ಕೇಳಿದಕ್ಕೆ ಅದನ್ನು ಓನರ್ ಡಿಸೈಡ್ ಮಾಡ್ತಾರೆ, ಓನರ್ ಹತ್ರ ಮಾತಾಡಿ ಅಂತಾರೆ. ಓನರ್ಗಳು ಅಸೋಸಿಯೇಷನ್ ಹತ್ರ ಮಾತಾಡಿ ಅಂತಾರೆ. ಅಸೋಸಿಯೇಷನ್ನವರು ನಾವು ಇವತ್ತು ಹೋಗ್ತಿದ್ದೀವಿ, ಅವ್ರ ಹತ್ರ ಮಾತಾಡ್ತಿದ್ದೀವಿ. ಇವತ್ತು ನಾವೆಲ್ಲ ಕ್ರಷರ್ಗೆ ಹೋಗಿ ಮನವಿ ಮಾಡ್ತಾಯಿದ್ದೀವಿ, ದಯಮಾಡಿ ನಾವು ಈ ಥರ ನಮಗೆ ತೊಂದರೆ ಆಗ್ತಿದೆ, ನೀವು ಸಹಕಾರ ಮಾಡಬೇಕು. ಆದಷ್ಟು ಏನು 100-200 ರೂಪಾಯಿ ಜಾಸ್ತಿ ಮಾಡಿದ್ದೀರಾ, ದಯಮಾಡಿ ಅದರಲ್ಲಿ ಅರ್ಧ ಕಡಿಮೆ ಮಾಡಿ ಅಂತ ಕೇಳ್ಕೊತ ಇದ್ದೀವಿ. ಇನ್ನು ಕ್ರಷರ್ಗಳಿಂದ ಜಲ್ಲಿಕಲ್ಲು ಹಾಗೂ ಡ್ರಸ್ಟ್ಗಳ ದರ ಏರಿಕೆಯಿಂದಾಗಿ ಲಾರಿ ಮಾಲೀಕರು ಹಾಗೂ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂದು ಜಿಲ್ಲೆಯ ವಿವಿಧ ಕ್ರಷರ್ಗಳಿಗೆ ತೆರಳಿ ಬೆಲೆ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಒಂದೊಂದು ಕ್ರಷರ್ನಲ್ಲಿ ಒಂದೊಂದು ರೀತಿಯ ದರ ನಿಗದಿಪಡಿಸಿರುವುದು ಲಾರಿ ಮಾಲೀಕರು ಗೊಂದಲಕ್ಕೆ ಸಿಲುಕಿದ್ದು ಕ್ರಷರ್ ಮಾಲೀಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಎಲ್ಲ ಲಾರಿ ಮಾಲೀಕರುಗಳು ಸೇರಿಬಿಟ್ಟು ಇಲ್ಲಿ ಸಪ್ಲೈಯರ್ಸ್ ಸೇರಿ ನಾವು ಪ್ರತಿಯೊಬ್ಬರ ಹತ್ರನೂ ಹೋಗಿ ರೇಟ್ ತೊಗೊಂಬಂದಿದ್ದೀವಿ. 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, ಒಬ್ಬೊಬ್ರದ್ದು ಹಿಂಗೆ ಒಂದೊಂದು ವೆರೈಟಿ ರೇಟ್ ಇದೆ. ಆಮೇಲೆ ರಾಯಲ್ಟಿನಲ್ಲಿ ಏನು ಮಾಡ್ತಾರೆ ಅಂದರೆ, ಕೆಲವರು 75% ತೊಗೊತಾರೆ, ಅಂದರೆ 100 ರೂಪಾಯಿ ಇದ್ದರೆ 75 ರೂಪಾಯಿ ತಗೊತಿದ್ದಾರೆ. ಇನ್ನು ಕೆಲವರು 122 ರೂಪಾಯಿ ಗೌರ್ಮೆಂಟ್ ಒರಿಜಿನಲ್ ರಾಯಲ್ಟಿ ಇರೋದು ಅಷ್ಟನ್ನು ತೊಗೊತಾರೆ. ಜೊತೆಗೆ
ಅದಕ್ಕೆ ಪರ್ ಟನ್ಗೆ 100 ರೂಪೀಸ್ಗೆ 5% GST ಇದೆ, ಅದನ್ನು ತೊಗೊತಾರೆ. ನಮ್ಗೆ ಇದೆಲ್ಲ ತಗೊಳೋದ್ರದ್ದು ಒಂಥರ ಸಮಸ್ಯೆ. ಆದರೆ ಎರಡನೇದೇನು ಅಂದರೆ ಇವ್ರೇನು ಮಾಡ್ತಾರೆ, ಇವರವು ಸುಮಾರು ಇಲ್ಲಿ ಕ್ರಷರ್ ಮಾಲೀಕರವು ಗಾಡಿಗಳಿದ್ದಾವೆ, ಓನ ವೆಹಿಕಲ್ಗಳಿದ್ದಾವೆ. ಆ ವೆಹಿಕಲ್ಗಳಲ್ಲಿ ಏನು ಮಾಡ್ತಾರೆ, ಇವ್ರು ಹೆಂಗಿದ್ರು ಯಾವತ್ತಿದ್ರು ರಾಯಲ್ಟಿ ಇವ್ರು ಏನು ಬಂಡೆ ತೊಗೊಂಡು ಗೌರ್ಮೆಂಟ್ ಕೊಟ್ಟಿರುತ್ತೋ ಆ ಬಂಡೆಗೆ ಎಷ್ಟು ರಾಯಲ್ಟಿ ಎರಿಬೇಕೋ ಅಷ್ಟನ್ನು ವರ್ಷಕ್ಕೆ ಕರಿಬೇಕು ಇವರು. ಅದು ವರ್ಷದೊಳಗೆ ಅರ್ದು ಮುಗಿಸ್ಕೊಬೇಕು. ಅದನ್ನೇನು ಮಾಡ್ತಾರೆ ಅಂದರೆ ಈಗ ನಮಗಾದರೆ ಎಕ್ಸ್ಟ್ರಾ ರಾಯಲ್ಟಿ ಬಂದುಬಿಡುತ್ತೆ. ಈಗ ನಮಗೆ 700 ರೂಪಾಯಿ ಸುಮ್ಮನೆ ಒಂದು ರೇಟ್ ಐತೆ ಅಂದರೆ 700 ರೂಪಾಯಿ ಪ್ಲಸ್ 100 ರೂಪಾಯಿ ಪ್ಲಸ್ 30 ರೂಪಾಯಿ, ನಮ್ಗೆ 830 ರೂಪಾಯಿ ಇವ್ರು ಕ್ರಷರಿಂದ ಆಚೆ ಹೋಗಿ ಹೋಯ್ತು ರೇಟು. ನಾವಿಲ್ಲಿ 800 ರೂಪಾಯಿ ಒಂದು 20 ಕಿಲೋಮೀಟ್ರ್ ನಾವು ಸರ್ವಿಸ್ ಕೊಡ್ತೀವಿ ಅಂದರೆ ಅದಕ್ಕೊಂದು 120 ರೂಪಾಯಿ ನಾವು ಸೇರಿಸ್ಬೇಕು. 850 950 ರೂಪಾಯಿ ನಮಗೆ ಬಿದ್ದೋಗುತ್ತೆ. ಇವ್ರೇನು ಮಾಡ್ತಾರೆ, ಆ ರಾಯಲ್ಟಿದು ಇವ್ರೇನು ತಲೆ ಕೆಡಿಸ್ಕೊಳಂಗಿಲ್ಲ. ಇವ್ರು ಯಾವತ್ತಿದ್ರು ಹಾಕ್ಲೇಬೇಕು, ಅದನ್ನು ರಾಯಲ್ಟಿ ಖಾಲಿ ಮಾಡ್ಕೊಳ್ಳೇಬೇಕು ಒಂದು ವರ್ಷದೊಳಗೆ. ಆ ರಾಯಲ್ಟಿ ಮೈನಸ್ ಮಾಡಿಕೊಂಡು 850 ರೂಪಾಯಿ ಹೊಡಿತಾರೆ, ಇಲ್ಲ 830 ರೂಪಾಯಿ ಹೊಡಿತಾರೆ. ನಾವು ಈ ಥರ ಹೊಡೆಯೋದಕ್ಕಾಗಲ್ಲ. ಅಲ್ಲೇನು ಮಾಡ್ತಾರೆ, ನಾವೀಗ ಯಾವ್ದಾನ ಹೋಗಿ ಸೈಟಿಗೆ ನಾವು ಆಲ್ರೆಡಿ ಸಪ್ಲೈ ಮಾಡ್ತಾ ಇರ್ತೀವಿ. ನಾವೇನು ಮಾಡಿರ್ತೀವಿ, ಡೇ 1 ಸಪ್ಲೈ ಮಾಡಿರ್ತೀವಿ. ಯಾವಾಗ ಸಣ್ಣದು ಅವನು ಪ್ಲಿಂತ್ ಹಾಕುವಾಗೋ PCC ಹಾಕುವಾಗಲೋ ಒಂದು 20 ಟನ್ 30 ಟನ್ ಗಾಡಿ ಸಪ್ಲೈ ಮಾಡಿರ್ತೀವಿ. ಅವನೇನು ಮಾಡ್ತಾನೆ, ಅಲ್ಲಿ ಪ್ಲೇಸಿಗೆ ಬಂದಮೇಲೆ ದಿನ ಮಾರ್ಕೆಟಿಂಗ್ನವ್ರು ಇರ್ತಾರೆ, ಇವ್ರ ಕಡೆ ಮಾರ್ಕೆಟಿಂಗ್ನವ್ರು ಇರ್ತಾರೆ, ಇನ್ನೊಬ್ಬ ಹೋಗ್ತಾನೆ, ಎಲ್ಲ ಹೋಗ್ತಾನೆ, ರೇಟ್ ಕಮ್ಮಿ ಕೊಡ್ತಾರೆ. ಇವ್ರು ಯಾವ ಟೈಮಲ್ಲಿ ಒಳ್ಳೆ ಕಾಂಕ್ರೀಟ್ ಇರೋ ಟೈಮಲ್ಲಿ ಕಡಿಮೆ ಕೊಡ್ತಾರೆ. ನಾವು ಅವಾಗ ಇಷ್ಟು ದಿನ ಸರ್ವಿಸ್ ಕೊಟ್ಟಿದ್ದು ಅವನೊಂದೇ ಮಾತು ಹೇಳ್ತಾನೆ, ಇಷ್ಟು ದಿನ ಸರ್ವಿಸ್ ಕೊಟ್ಟು ನಮ್ಮನ್ನು ಸರ್ ನೋಡಿ ಅವರು ನಾವು ಇಷ್ಟು ದಿನ ಕೊಟ್ಟಿರೋದೇ ನಿಮಗೆ ನಾವು ರೇಟ್ ಕಳ್ಕೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ, ನಿಮಗೆ ಜಾಸ್ತಿ ಕೊಟ್ಟು ಅವರು 850 ಕೊಡಿತಾ ಇದ್ದಾರೆ, ನಿನಗೆ ಯಾಕೆ 950 ರೂಪಾಯಿ ಕೊಡಾನೆ, ನೀನು ಅದೇ ಜಲ್ಲಿ ಹೊಡಿತೀಯ, ಅವರು ಅದೇ ಜಲ್ಲಿ ಹೊಡಿತಾರೆ, ನಮ್ಗೆ ಇದರಿಂದ ಏನೂ ಲಾಸ್ ಇಲ್ಲ, ನಮಗೆ ಆಗ್ತಾ ಇರೋದು ನಿನಗೆ ಕೊಟ್ಟರೆ ಲಾಸು ಅಂತಾರೆ. ಯಾಕೆಂದ್ರೆ ಮಾಸ್ ಕ್ವಾಂಟಿಟಿದೇ ಹೊಡಿತಾರೆ. ನಾವು ಟ್ಯಾಕ್ಟ್ರಲ್ಲಿ ಹೊಡ್ಬೇಕಾದ್ರೆ ಟ್ಯಾಕ್ಟ್ರಲ್ಲಿ ಹೊಡೆದು ಸುರಿದಿರ್ತೀವಿ, ಒಂದು 20 ಟನ್ ಬೇಕು ಅಂದಾಗ 20 ಟನ್ ಸುರಿದಿರ್ತೀವಿ. ಅದೆಲ್ಲ ನಮ್ಮದು ಹಾಳಾಗೋಯ್ತು. ಯಾಕೆ ನಾವು ಮುಂದಿನ ಒಂದು ಫ್ಯೂಚರ್ ನೋಡಿಕೊಂಡು ಅವತ್ತು ನಮ್ಮ ಒತ್ತಾಯ ಏನು ಅಂದರೆ, ಫಸ್ಟ್ನೇದು ಆದಷ್ಟು ಬೇರೆ ಕಡೆಗೆ ಅನಾಲಿಸಿಸ್ ಮಾಡಲಿ. ಇವ್ರಿಗೇನು ಯಾರು ಅನಾಗರಿಕರಲ್ಲ, ಎಲ್ಲರೂ ಬುದ್ಧಿವಂತರಿರ್ತಾರೆ. ಸುಮಾರು ಸರೌಂಡಿಂಗ್ ಕ್ರಷರ್ಸ್ ಇದ್ದಾವೆ, ದಾವಸ್ಪೇಟೆ ಇದೆ, ನೆಲಮಂಗಲ ಇದೆ, ಬೆಂಗಳೂರು ಇದೆ. ಎಲ್ಲರಿಗೂ ಒಂದೇ ಡೀಸೆಲ್, ಆಲ್ ಓವರ್ ಕರ್ನಾಟಕ ಒಂದೇ ರಾಯಲ್ಟಿ ಇದೆ. ನಮಗೇನು ರೇಟ್ ಕಮ್ಮಿ ಮಾಡಿಕೊಡ್ಬೇಕು ಸರ್. ಬೇರೆ ಕಡೆಗೆ 480 ಕೊಡ್ತಿದ್ದಾರೆ ಅಂತ ನಮ್ಮ ಮಾಲೀಕರುಗಳೆಲ್ಲ ಹೇಳ್ತಿದ್ದಾರೆ, ದಾವಸ್ಪೇಟೆ ಎಲ್ಲ. ನಮಗೂ ಅಷ್ಟು ಕೊಡಲಿ. 20 ಯಾವುದೋ ಒಂದು 20 ಎಮ್ ಸ್ಯಾಂಡು ಮ್ಯಾಕ್ಸಿಮಮ್ ಕ್ವಾಂಟಿಟಿ ಹೋಗೋದೇ 20 ಎಮ್ ಸ್ಯಾಂಡು ವೆಟ್ ಮಿಕ್ಸೆ ಸರ್. ಅದೆಲ್ಲ ಏನು ಹೊರಗಡೆ ಏನು ರೇಟಿಗೆ ಕೊಡ್ತಾರೋ ಅದನ್ನು ಅನಾಲಿಸಿಸ್ ಮಾಡಿ ಕೊಡಲಿ ಸರ್. ಈಗ ಅವರು ಲಾಸ್ ಮಾಡ್ಕೊಳೋದು ಬೇಡ, ಅದನ್ನ ಈಗ ಬೇರೆಯವರೆಲ್ಲ ಕೊಡ್ತಾವ್ರೆ ಅಂದರೆ ಅವ್ರು ಲಾಸ್ ಮಾಡ್ಕೊಂಡು ಕೊಡ್ತಿರೋದಕ್ಕೆ ಸಾಧ್ಯ ಇಲ್ವಲ್ಲ ಸರ್. ರುದ್ರೇಶ್ ಅಂತ ಹೇಳ್ಬಿಟ್ಟು. ಇನ್ನು ಇಲಾಖೆಯಿಂದ ಕ್ರಷರ್ಗಳಿಗೆ ವಿಧಿಸಲಾದ ದಂಡದ ಹಣವನ್ನ ಪರೋಕ್ಷವಾಗಿ ಬೆಲೆ ಏರಿಕೆ ಮೂಲಕ ಲಾರಿಗಳಿಂದಲೇ ವಸೂಲಿ ಮಾಡಲಾಗ್ತಿದೆಯೆಂದು ಆರೋಪಿಸಿರುವ ಲಾರಿ ಮಾಲೀಕರು ಜಿಲ್ಲೆಯಲ್ಲಿ ಏಕರೂಪದ ಹಾಗೂ ನಿಗದಿತ ದರವನ್ನ ನಿಗದಿಪಡಿಸಬೇಕೆಂದು ಒತ್ತಾಯಿಸಿದ್ರು. ಪಾಯಕ್ಕೆ ಹೊಡೆದಿದ್ದ ಮೆಟೀರಿಯಲ್ಲು ಮೋಲ್ಡಿಗೆ ಬೇರೆ ಬೇರೆ ರೇಟ್ಗಳು ವ್ಯತ್ಯಾಸ ಆಗಿರೋದ್ರಿಂದ ಯಾರು ರೈತರುಗಳಲ್ಲಿ ಪಾರ್ಟಿಗಳು ಯಾರು ಸ್ಪಂದಿಸ್ತಾ ಇಲ್ಲ. ನಾವು ಕೇಳ್ತಿರೋದೇನು, 2-3 ರೇಟ್ ಇವ್ರು ಮಾಡಿದ್ದಾರೆ. 2-3 ರೇಟ್ ಬೇಡ, ಏನಿದೆ ಎರಡಕ್ಕೂ ಈಕ್ವಲ್ ಮಾಡಿ ಒಂದು ಮದಿದು ಒಂದು ಒಳ್ಳೆ ರೇಟ್ ಮಾಡಿಕೊಡ್ಲಿ ಅಂತದ್ದು ಅಷ್ಟೇ. ಕಮ್ಮಿ ಮಾಡಿಬಿಟ್ಟು ಎಲ್ಲರಿಗೂ ಒಂದೇ ರೇಟ್ ಮಾಡಿಕೊಡ್ಲಿ ಅನ್ನೋದೊಂದು ಅಷ್ಟೇ ನಮ್ಮ ಬೇಡಿಕೆ. ಒಟ್ಟಾರೆ ಇಲಾಖೆಯಿಂದ ವಿಧಿಸಲಾದ ದಂಡದ ಹೊರೆಯನ್ನ ಗ್ರಾಹಕರು ಹಾಗೂ ಲಾರಿ ಮಾಲೀಕರ ಮೂಲಕ ಕ್ರಷರ್ ಮಾಲೀಕರು ಮುಂದಾಗ್ತಾ ಇದ್ದು, ಲಾರಿ ಮಾಲೀಕರು ಕಂಗಾಲಾಗಿದ್ದಾರೆ. ಬೆಲೆ ಏರಿಕೆ ಕುರಿತು ಕ್ರಷರ್ ಮಾಲೀಕರು ಹಾಗೂ ಸಂಬಂಧಪಟ್ಟ ಇಲಾಖೆ ಯಾವ ರೀತಿಯ ಸ್ಪಷ್ಟನೆ ನೀಡಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.